ಉತ್ಪಾದಕರ ಸಹಕಾರ ಸಂಘ ನಿಯಮಿತ ಇದರ ಹಿಂದಿನ ಆಡಳಿತ ಮಂಡಳಿ ಅಧ್ಯಕ್ಷರಾದ ಶ್ರೀ PH ರಾಮಚಂದ್ರಪ್ಪರವರ ರಾಜೀನಾಮೆಯಿಂದ ತೆರವಾದ ಸ್ಥಾನಕ್ಕೆ ಇಂದು ಅಧ್ಯಕ್ಷರ ಚುನಾವಣೆಯನ್ನು ನಡೆಸಿದ್ದು, ಈ ಚುನಾವಣೆ ಪ್ರಕ್ರಿಯೆಯಲ್ಲಿ ನಾಮಪತ್ರ ಸಲ್ಲಿಸಲು ಬೆಳಗ್ಗೆ 11ರಿಂದ 12 ಗಂಟೆಗೆ ಕಾಲಾವಕಾಶ ನೀಡಲಾಗಿತ್ತು. ಶ್ರೀಮತಿ ಆಶಾಜಿ ರವರು ಮಾತ್ರ ನಾಮಪತ್ರ ಸಲ್ಲಿಸಿದ್ದು, ಬೇರೆ ಯಾವ ಅಭ್ಯರ್ಥಿಯೂ ಸಹ ನಾಮಪತ್ರ ಸಲ್ಲಿಸುವುದಿಲ್ಲ. ಆದ ಕಾರಣ ಶ್ರೀಮತಿ ಆಶಾಜಿರವರು ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿರ್ತಾರೆ. ಮತ್ತು ಈ ಚುನಾವಣೆ ಪ್ರಕ್ರಿಯೆಯಲ್ಲಿ ಭಾಗವಹಿಸಿದ ಎಲ್ಲ ನಿರ್ದೇಶಕರಿಗೂ ಧನ್ಯವಾದಗಳನ್ನು ತಿಳಿಸುತ್ತಿದ್ದೇನೆ. ಮತ್ತು ಈ ಚುನಾವಣೆ ಪ್ರಕ್ರಿಯೆಗೆ ಸಹಕರಿಸಿದ ಸಂಘದ ಸದಸ್ಯರು ಹಾಗೂ ಗ್ರಾಮಸ್ಥರಾದ ಶ್ರೀ ರವಿರವರು ಸಹ ಭಾಗವಹಿಸಿದ್ದು ಚುನಾವಣಾ ಪ್ರಕ್ರಿಯೆಯನ್ನು ಸುಗಮವಾಗಿ ನಡೆಸಿಕೊಟ್ಟಿದ್ದಾರೆ. ಅವ್ರಿಗೂ ಸಹ ಧನ್ಯವಾದಗಳನ್ನು ತಿಳಿಸುತ್ತೀವಿ. ನಮ್ಮ ಸದಸ್ಯರು 10 ಜನ ಇದ್ವಿ. ಅದರಲ್ಲಿ PH ರಾಮಚಂದ್ರಣ್ಣವರಂತ ಹಿಂದೆ ಅಧ್ಯಕ್ಷರು ಮಾಡಿದ್ವಿ. ಅವರು ಕಾರಣಾಂತರದಿಂದ ರಾಜೀನಾಮೆ ಕೊಟ್ಟಿದ್ದಾರೆ. ಆ ಸ್ಥಾನಕ್ಕೆ ನಮ್ಮ ವೈಫಾದ ಆಶಾ ಅವರನ್ನ ಎಲ್ಲ ಸರ್ವ ಸದಸ್ಯರು ಆಯ್ಕೆ ಮಾಡಿದ್ದಾರೆ. ಫಸ್ಟ್ ಅವ್ರಿಗೆಲ್ಲರಿಗೂ ಧನ್ಯವಾದ. ನಮ್ಮ ಶರತ್ ಬಚ್ಚೇಗೌಡರು ಮತ್ತು ನಮ್ಮ ಕೋಡಹಳ್ಳಿ ಸುರೇಶ್ ಅಣ್ಣವ್ರಿಗೆ ಧನ್ಯವಾದಗಳು. ಈ ಊರಿನ ಗ್ರಾಮಸ್ಥರಿಗೆ ಎಲ್ಲರಿಗೂ ಧನ್ಯವಾದಗಳು. ಯಾರಿಗೆ ಏನು ತೊಂದರೆ ಆಗದಿರ ಡೈರಿನ ನೀಟಾಗಿ ನಡೆಸ್ಕೊಂಡು ಹೋಗ್ತೀರಿ, ಯಾವುದು ತೊಂದರೆ ಇಲ್ದಿರ, ಅಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ಲ ಸದಸ್ಯರಿಗೂ ಮತ್ತು ಊರಿನ ಗ್ರಾಮಸ್ಥರಿಗೆ ಎಲ್ಲರಿಗೂ ನಮ್ಮ ಮುಖಂಡರಾದ ಶರತ್ ಬಚ್ಚೇಗೌಡರು ಮತ್ತು ಕೋಡಹಳ್ಳಿ ಸುರೇಶ್ ಅಣ್ಣವ್ರಿಗೆ ಧನ್ಯವಾದಗಳು ಹೇಳ್ತಾ ಇದ್ದೀನಿ. ಇಷ್ಟೇ ಹೇಳ್ತಾ ಇದ್ದೀನಿ. ಗ್ರಾಮಸ್ಥರು ಮತ್ತು ಎಲ್ಲ ನಿರ್ದೇಶಕರಿಗೂ ಊರಿನ ಮುಖಂಡರಿಗೂ ನನ್ನ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. MLA ಶರತ್ ಅವ್ರಿಗೆ ಮತ್ತು ಸುರೇಶ್ ಅಣ್ಣವ್ರಿಗೆ ನಮ್ಮ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಅವರಿಗೆ ನಾನು ವಂದನೆಗಳು. ಚೆನ್ನಾಗಿ ನೋಡ್ಕೊಂಡು ಹೋಗಲಿ, ನಾನು ಚೆನ್ನಾಗಿ ನೋಡ್ಕೊಂಬಂದೆ, ಮುಂದೇನವ್ರು ಚೆನ್ನಾಗಿ ನಡ್ಸ್ಕೊಂಡು ಹೋಗಲಿ ಅಂತೇಳಿ ನಾನು ಅವ್ರು ಕೇಳ್ಕೊತೀನಿ. ತಾವು ಏನೇನು ಮಾಡಿದ್ರಿ ಸರ್? ಅವ್ರಿಗೆ ಏನೇನು ಹೇಳೋಕ್ಕೆ ಇಷ್ಟಪಡ್ತೀರಿ? ಏನು ನಮ್ಮ ಇದರಲ್ಲಿ ಏನಿದೆ ಎಲ್ಲ ಚೆನ್ನಾಗಿ ಕೆಲಸಗಳು ಮಾಡಿದ್ದೀರಿ. ಬಿಲ್ಡಿಂಗ್ ಮಾಡಿದ್ವಿ, ಹುಡುಗರಿಗೆಲ್ಲ ಈ ಬಂದರೆ ಪುಸ್ತಕಗಳು ಇದು ಎಲ್ಲ ಕೊಟ್ಟು ಮಾಡಿದ್ದೀರಿ. ನೀವು ನೋಡಿದ್ರಲ್ಲ, ಕೊಟ್ಟೆಲ್ಲ ಮಾಡಿದ್ದೀರಿ. ಮುಂದೇನು ಬರೋರು ಚೆನ್ನಾಗಿ ನೋಡ್ಕೊಂಡು ಹೋಗಲಿ ಅಂತೇಳಿ ನನ್ನ ಒಂದು ಇದು ಆರೈಕೆ.